ನೀಟ್ ಎಕ್ಸಾಮ್. ನೀಟ್ ಇದು ರೀ ಎಕ್ಸಾಮ್ ಆಗಿದೆ. ಆ ಎಕ್ಸಾಮ್ ಅಲ್ಲಿ 1-2 ನಿಮಿಷ ಲೇಟ್ ಆಗಿ ಬಂದಿದ್ದಕ್ಕೆ ಈ ಹುಡುಗಿನ ಒಳ ಬಿಟ್ಟಿಲ್ಲ. ನಮ್ಗೆಲ್ಲರಿಗೂ ಗೊತ್ತು, ವರ್ಷಗಟ್ಲೆ ಫಂಕ್ಷನ್, ಫ್ಯಾಮಿಲಿ, ಎಂಜಾಯ್ಮೆಂಟ್ ಎಲ್ಲಾನು ಬಿಟ್ಟು ನೀಟ್ ಎಕ್ಸಾಮಿಗೆ ರೆಡಿ ಆಗ್ತಾರೆ. ಆದ್ರೆ ಅವ್ರು ಲೇಟ್ ಬಂದಿರ್ತಾರ, ಅಥವಾ 1 ನಿಮಿಷ ಲೇಟ್ ಆಯ್ತು ಅಂತ ಒಳ ಬಿಡದೆ ಇರೋ ತಪ್ಪ, ಅಥವಾ ಫಂಕ್ಷನ್ ಮಾಡಿದ್ರಲ್ಲ ಸಮಾವೇಶ, ಇದು ಮಾಡಿರೋ ತಪ್ಪ. ಯಾವ ತಪ್ಪು ಸರಿಯಾಗಿ ಇವತ್ ಮಾತಾಡೋಣ. ವರ್ಷಗಟ್ಲೆ ಒಂದು ಮನೆ ಫಂಕ್ಷನ್ ಇರ್ಬೋದು, ಅಥವಾ ಎಂಜಾಯ್ಮೆಂಟ್ ಇರ್ಬೋದು, ಸ್ವತಃ ಅಕ್ಕ ಅಣ್ಣನ್ ಫಂಕ್ಷನ್ ಆದ್ರೂನು, ಮದ್ವೆ ಮುಂಜಿ ಆದ್ರೂನು ಅವ್ರು ಯಾವ ಫಂಕ್ಷನ್ಗೂ ಬರುದಿಲ್ಲ. ಯಾಕಂದ್ರೆ ವರ್ಷಗಟ್ಲೆ ಕಷ್ಟಪಟ್ಟು ಓದ್ರೆ ಮಾತ್ರ ಆ ನೀಟ್ ಎಕ್ಸಾಮ್ ನ ಪಾಸ್ ಆಗೋದು. ಆದ್ರೆ ಆ ನೀಟ್ ಎಕ್ಸಾಮ್ ಅಷ್ಟು ವರ್ಷ ಕಷ್ಟಪಟ್ಟು ಓದಿ ಬರೋರು ಒಂದು 10 ನಿಮಿಷ ಲೇಟ್ ಆಗಿ ಹೊರಡೋಣ, ಇನ್ನು ಟೈಮ್ ಇದೆ ಅಂತ ಯೋಚನೆ ಮಾಡ್ತಾರ? ಖಂಡಿತವಾಗಿಲ್ಲ. ಒಂದು 2-3 ಗಂಟೆ, 11:15 ಒಳಗೆ ಎಂಟ್ರಿ ಇದ್ರೆ ಅವ್ರು ಹೆಚ್ಚು ಕಡಿಮೆ 10 ಗಂಟೆಗೆ ಅಲ್ಲಿ ರೀಚ್ ಆಗಕ್ಕೆ ಟ್ರೈ ಮಾಡ್ತಾರೆ. ತುಂಬಾ ಜನ ಯೂಟ್ಯೂಬರ್ಸ್ ಅಥವಾ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಯಾಕಷ್ಟು ಲೇಟ್ ಬಂದಿದ್ದು, ಬೇಗ ಬಂದಿದ್ದೆ ಆಗ್ತಾ ಇತ್ತು ಅಂತ. ಆ ಹುಡುಗಿ ಹೇಳೋ ಪ್ರಕಾರ ಆ ಹುಡುಗಿ ಬೇಗನೆ ಹೋಗಿತ್ತು. ನನ್ನ ಪ್ರಕಾರ ಆ ಹುಡುಗಿದ್ ಯಾವ ತಪ್ಪು ಇಲ್ಲ. ಸೆಕೆಂಡ್, 1 ನಿಮಿಷ ಲೇಟ್ ಆಗಿ ಹೋದ್ರೆ ಬಿಡ್ಬೋದಿತ್ತಲ್ಲ ಅಂತ. ಸೊ ಈ ಇದನ್ನ ನಾನು ತಪ್ಪು ಅಂತ ಹೇಳ್ತೀನಿ, ಬಿಡಕ್ಕಾಗಲ್ಲ. ಯಾಕಂದ್ರೆ ಎಕ್ಸಾಮ್ ಯಾವುದೇ ಒಂದು ಕಾಂಪ್ಲಿಕೇಟ್ ಗೌರ್ಮೆಂಟ್ ಎಕ್ಸಾಮ್ ಆದ್ರೂ ಅಷ್ಟು ದೊಡ್ಡ 2-2.5 ಲಕ್ಷ ಜನ ಎಕ್ಸಾಮ್ ಬರೆಯುವಾಗ ಒಂದು ಕಾಲೇಜಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇಷ್ಟು ಜನ ಎಕ್ಸಾಮ್ ಬರೆಯಕ್ಕಂತ ಕೂತಿರ್ತಾರೆ. ಎಕ್ಸಾಮ್ ಎಂಟ್ರಿ ಆಗುವಾಗ 11:15 ಮೇಲೆ 1 ನಿಮಿಷ 11:31 ಆಯ್ತು ಅಂತ ಅಂದ್ರೆ ಆ ಎಂಟ್ರಿ ಆಗಿ ಅವ್ರ ಕ್ಲಾಸ್ ನ ಹುಡ್ಕೊಂಡು ಕ್ಲಾಸಿಗೆ ಹೋಗಿ ಕೂತ್ಕೊಳ್ಳುವೊಳಗೆ ಒಂದು 10 ನಿಮಿಷ ಆಗುತ್ತೆ. ಅಷ್ಟ್ರ ಒಳಗಡೆ ಆ ಪೇಪರ್ ಏನಿದೆ, ಕ್ವಶನ್ ಪೇಪರ್ ನ ಓಪನ್ ಮಾಡಿರ್ತಾರೆ. ಸೊ ಅದು ಲೀಕ್ ಆಗುತ್ತೆ ಅನ್ನೋದು ಭಯ ಇರುತ್ತೆ. ಜೊತೆಗೆ ನೀವು 10 ನಿಮಿಷ ಲೇಟ್ ಆಗಿ ಹೋಗಿ ಆ ಕ್ಲಾಸಲ್ಲಿ ಕೂತ್ಕೊಳ್ಳುವಾಗ ಅಲ್ಲಿ ನಿಮ್ಗಿಂತ ಮುಂಚೆ ಬಂದು ಕೂತ್ಕೊಂಡಿರೋರಿಗೆ ಒಂದು ಡಿಸ್ಟರ್ಬ್ ಆಗುತ್ತೆ, ಮೈಂಡ್ ಅಪ್ಸೆಟ್ ಆಗುತ್ತೆ. ಯಾಕಂದ್ರೆ ಅವರೆಲ್ಲ ರಿವಿಷನ್ ಮಾಡ್ತಾ ಇರ್ತಾರೆ. ನನ್ನ ಪ್ರಕಾರ ಅಲ್ಲಿ ಬಿಡದೆ ಇರೋ ತಪ್ಪಲ್ಲ, ರೂಲ್ಸ್ ಇರೋದು ಹಾಗೆ. ಇದೆಲ್ಲ ಕಣ್ತಪ್ಪಿಸಿ ಯಾರೋ ಒಬ್ಬ ಅಲ್ಲಿನ ಅಧಿಕಾರಿಯೋ, ವಾಚ್ಮ್ಯಾನೋ, ಸೆಕ್ಯೂರಿಟಿ ಗಾರ್ಡು ಅಥವಾ ಪೊಲೀಸು ಆ ಹುಡುಗಿನ ಒಳ ಬಿಟ್ರೆ, ಅಲ್ಲಿರೋ CC ಕ್ಯಾಮ್ರಾ ರೆಕಾರ್ಡ್ ಆಯ್ತು ಅಂದ್ರೆ ಅವನ್ ಕೆಲಸ ಕೂಡ ಕಳ್ಕೊಳ್ಬೇಕು. ಸೊ ಇದು ಸ್ಟ್ರಿಕ್ಟ್ ಆಗಿ ಒಂದ್ಸಲಿ ಲೀಕ್ ಆಗಿತ್ತು ಪೇಪರ್, ಅದಕ್ಕೋಸ್ಕರ ಇವಾಗ ಯಾವುದೇ ರೀತಿಯ ಎಕ್ಸ್ಕ್ಯೂಸ್ ಇಲ್ಲ ಅಂತ ಸೊ ಮಾಡಿರೋ ಎಕ್ಸಾಮ್. ಅದ್ ಜೊತೆ ಟೆಲಿಗ್ರಾಮ್ ಕೂಡ ಬ್ಯಾನ್ ಮಾಡಿರ್ತಾರೆ. ಲೀಕ್ ಮಾಡೋರು ಎಲ್ಲಿದ್ ಬೇಕಾದ್ರೂ ಲೀಕ್ ಮಾಡಿರ್ತಾರೆ, ಅದು ಸೆಕೆಂಡ್ರಿ. ಅಂಡ್ ಅದೇ ದಿವಸ ಡೆಲ್ಲಿಯಲ್ಲಿ, ಕೋಲ್ಕತ್ತಾದಿಂದ ಡೆಲ್ಲಿಗೆ ಬಂದಿರೋ ನಮ್ಮ ಪ್ರಧಾನ ಮಂತ್ರಿಯವರು ಏರ್ಪೋರ್ಟ್ ಅಲ್ಲಿ 45 ನಿಮಿಷ ವೇಟ್ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಮಿನಿಸ್ಟರ್ ಹೋಗುವಾಗ ಝೀರೋ ಟ್ರಾಫಿಕ್ ಜೊತೆಗೆ ಅವರ ಸೆಕ್ಯೂರಿಟಿ ಎಲ್ಲದೂ ಹೋಗ್ತಾ ಇರುವಾಗ ಗಂಟೆಗಟ್ಟಲೆ ಬ್ಲಾಕ್ ಆಗುತ್ತೆ. ಸೊ ಇದರಿಂದ ಯಾವುದೇ ವಿದ್ಯಾರ್ಥಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಸೊ ಅವರು ಗಂಟೆಗಟ್ಟಲೆ ವೇಟ್ ಮಾಡ್ತಾರೆ. ಅವ್ರಿಗೆ ಕೆಲಸ ಇಲ್ಲದೆ ವೇಟ್ ಮಾಡ್ತಾ ಇದ್ದಿದ್ದಲ್ಲ, ನನ್ನಿಂದ ಬೇರೆಯವ್ರ ತೊಂದರೆ ಆಗಬಾರ್ದು, ಮಕ್ಳು ಭವಿಷ್ಯದ ಪ್ರಶ್ನೆ ಅನ್ಕೊಂಡು ಅವ್ರು ವೇಟ್ ಮಾಡ್ತಾ ಇದ್ದಿದ್ದು. ಆದ್ರೆ ನಮ್ ಕರ್ನಾಟಕದಲ್ಲಿ ಆ ರೂಲೋ ಅಥವಾ ನಮ್ಮ ರಾಜಕಾರಣ ಇವುಗಳ ಬಗ್ಗೆ ನನ್ಗೆ ಏನ್ ಹೇಳ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಸೊ ನನ್ನ ಯಾವುದೇ ಪಕ್ಷ ಪರ ವಿರೋಧ ಆಗಿ ನಾನು ಮಾತಾಡ್ತಾ ಇಲ್ಲ. ಬಟ್ ಆ ಹುಡುಗಿ ಹೇಳೋ ಪ್ರಕಾರ ಗಂಟೆಗಟ್ಲೆ ಆ ಹುಡುಗಿ ಬಸ್ಸಿಗೆ ಕಾದಿದೆ, ಆದ್ರೆ ಆ ರೂಟಲ್ಲಿ ಬಸ್ ಇಲ್ಲ. ಯಾಕಂದ್ರೆ ಸಮಾವೇಶಕ್ಕೆ ಬಸ್ ತಗೊಂಡೋಗಿದ್ದಾರೆ. ಅದ್ ಜೊತೆ ಬ್ಲಾಕ್ ಇತ್ತು, ಬಿಡ್ತಾ ಇಲ್ಲ ಇತ್ತು. ಗೊತ್ತಲ್ಲ, ನೇಪಾಳ ತರ ಅಲ್ಲ. ಒಬ್ಬ MLA ನೋ MP ನೋ ಹೋಗೋದಾದ್ರೂ ಗಂಟೆಗಟ್ಲೆ ಬ್ಲಾಕ್ ಮಾಡೋರು, ಇನ್ ದೊಡ್ಡ ಸಮಾವೇಶ ಮಾಡ್ತಾ ಇರೋರು ಎಷ್ಟು ಗಂಟೆ ಬ್ಲಾಕ್ ಮಾಡ್ಬೋದು. ಸೊ ಅವ್ರ ಬಗ್ಗೆ ನಾವು ಹೇಳಿ ಯೂಸ್ ಇಲ್ಲ, ಆಯ್ತಾ. ಇದ್ರೆಲ್ಲ ಮಧ್ಯೆ ಒಬ್ಬನ್ ಬಿಟ್ಟೆ ಅನ್ಕೊಳ್ತೀನಿ, CJP. ನಾನು ಸ್ಟೂಡೆಂಟ್ ಪರ ನಿಲ್ತೀನಿ. ನಾನೊಬ್ಬ ಯೂತ್. ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಅಂಡ್ ಕರ್ನಾಟಕದಲ್ಲೂ ಮಾಡಿದ್ರು, ದೇಶದ ತುಂಬಾ ಕಡೆ ಮಾಡಿದ್ರು. ಇವಾಗ ಎಲ್ಲೋ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ಸ್ತಾ ಇದೆ. ವಿದ್ಯಾರ್ಥಿಗಳ ಪರ ನಿಲ್ತೀನಿ, ಎಲ್ಲಿ ಕೆಟ್ಟದಾಗುತ್ತೋ ಅಲ್ಲಿ ಒಳ್ಳೇದ್ ಪರ ನಿಲ್ತೀನಿ ಅನ್ನೋರು ಇವಾಗ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಇದ್ರ ಬಗ್ಗೆ ಯಾರು ಮಾತೇ ಆಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಒಂದು ನಾಯ್ಸ್ ಕೂಡ ಇನ್ನೂ ಇಲ್ಲ, ಅಂಡ್ ಎಲ್ಲೂ ಪ್ರೊಟೆಸ್ಟ್ ಕೂಡ ಮಾಡಿಲ್ಲ. ಪಕ್ಷ ಪರ ವಿರೋಧ ಏನಾದ್ರು ಮಾಡ್ತಾ ಇದ್ದಾರಾ, ಅದೆಲ್ಲ ನಮ್ಗೆ ಯಾಕೆ. ಬಟ್ ಈ ಸಿಚುವೇಶನ್ ಇಂದ ನನಗಂತೂ ಬೇಜಾರಾಗಿದೆ. ಅವರು ಹೇಗ್ ತಡ್ಕೊಳ್ತಾರೆ ಆ ಸ್ಟೂಡೆಂಟ್ ಅನ್ನೋದೇ ಒಂದು ಬೇಜಾರು. ಬಟ್ ತಪ್ಪೋ ಸರಿನೋ, ಹಾಳಾಗಿದ್ದು ಆ ಸ್ಟೂಡೆಂಟ್ ಲೈಫ್. ಬಟ್ ಇದೊಂದೇ ಅಲ್ಲ, ನೀಟು ಗೌರ್ಮೆಂಟ್ ಎಕ್ಸಾಮ್ ಇಲ್ದೇನು ಲೈಫ್ ಲೀಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮಿಗೆ ಬೇರೆ ಎಕ್ಸಾಮಿಗೆ ಪ್ರಿಪೇರ್ ಆಗಿ, ಅಥವಾ ಆ ನಾಲೆಜ್ ಇಂದ ಬೇರೆ ಯಾವ್ದಾದ್ರು ಒಂದು ಜಾಬ್ನ ಹುಡ್ಕೊಳ್ಳಿ. ಆಲ್ ದ ಬೆಸ್ಟ್.